ಹಲೋ ಫ್ರೆಂಡ್ಸ್, ನಿಮಗೆಲ್ಲ ಆಲ್ ಇನ್ ಒನ್ ಡೀಪ್ 14 ಚಾನೆಲ್ಗೆ ಸ್ವಾಗತ. ಈ ದಿನ ರುಚಿಕರವಾದ ಪಡ್ಡು ಮಾಡುವುದನ್ನು ನೋಡೋಣ. ಪಡ್ಡು ಮಾಡುವುದಕ್ಕೆ ಬೇಕಾದ ಮೇನ್ ಐಟಂ ಇಡ್ಲಿ ಅಥವಾ ದೋಸೆ ಹಿಟ್ಟು. ಇಡ್ಲಿ ಹಿಟ್ಟು ಮಾಡಲು ದಯವಿಟ್ಟು ನನ್ನ ಹಿಂದಿನ ವಿಡಿಯೋ ನೋಡಿ, ಅದರ ಲಿಂಕ್ ಕೆಳಗೆ ಹಾಕಿದ್ದೇನೆ. ಇಡ್ಲಿ ಅಥವಾ ದೋಸೆ ಹಿಟ್ಟಿಗೆ ಸೇರಿಸಬೇಕಾದ ಪದಾರ್ಥಗಳು: ಈ ಹಿಟ್ಟಿಗೆ 20 ಸಣ್ಣಗೆ ಹೆಚ್ಚಿದ ಕರಿಬೇವಿನೆಲೆ, 2 ಬಟ್ಟಲು ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು, 3 ಸಣ್ಣಗೆ ಹೆಚ್ಚಿದ ಹಸಿ ಮೆಣಸಿನಕಾಯಿ, 2 ಸಣ್ಣಗೆ ಹೆಚ್ಚಿದ ಈರುಳ್ಳಿ, 1 ಚಮಚ ಜೀರಿಗೆ, ಅರ್ಧ ಚಮಚ ಅರಿಶಿಣ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಬೆರೆಸಬೇಕು. ಪಡ್ಡಿನ ಹಂಚನ್ನು ಒಲೆಯ ಮೇಲಿಟ್ಟು ಮೀಡಿಯಂ ಉರಿಯಲ್ಲಿಡಬೇಕು. ಪಡ್ಡಿನ ಹಂಚಿಗೆ ಹಾಕುವ ಹಿಟ್ಟಿನ ಜಾಗವನ್ನು ಅಡುಗೆ ಎಣ್ಣೆ ಹಾಕಿ ಚೆನ್ನಾಗಿ ಸವರಬೇಕು. ಎಣ್ಣೆ ಸ್ವಲ್ಪ ಇದ್ದರೆ ಪಡ್ಡು ತೆಗೆಯಲು ಅನುಕೂಲ. ಹಂಚು ಕಾದ ಮೇಲೆ ಪಡ್ಡಿನ ಹಿಟ್ಟನ್ನು ಹಂಚಿನಲ್ಲಿ ಈ ರೀತಿ ಹಾಕಬೇಕು. ಪಡ್ಡುಗಳ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಮೀಡಿಯಂ ಉರಿಯಲ್ಲಿ ಗೋಲ್ಡನ್ ಬ್ರೌನ್ ಬಣ್ಣ ಬರುವವರೆಗೆ ಬೇಯಿಸಿ. ಪಡ್ಡು ಗೋಲ್ಡನ್ ಬ್ರೌನ್ ಬಂದಾಗ ತಿರುಗಿಸಿ ಇನ್ನೊಂದು ಭಾಗವನ್ನು ಬೇಯಿಸಬೇಕು. ಎರಡೂ ಕಡೆ ಗೋಲ್ಡನ್ ಬ್ರೌನ್ ಬಂದ ಮೇಲೆ ಪಡ್ಡುಗಳನ್ನು ಹಂಚಿನಿಂದ ತೆಗೆಯಬೇಕು. ಈಗ ಬಿಸಿಯಾದ ರುಚಿಕರ ಪಡ್ಡುಗಳು ಸವಿಯಲು ರೆಡಿಯಾಗಿದೆ. ಬಿಸಿಯಾದ ಪಡ್ಡುಗಳನ್ನು ಚಟ್ನಿ ಜೊತೆ ಸೇವಿಸಿ ಆನಂದಿಸಿ.